ಆದರೆ ಯಾದವ ಸಮುದಾಯ, ಗೊಲ್ಲ ಸಮುದಾಯ ಅನ್ನೋದಕ್ಕೆ 26 ಉಪಜಾತಿಗಳು ಇರ್ತಕ್ಕಂಥದ್ದು, ಅಲ್ಲಿ ಫೆಸಿಲಿಟಿ ಸಿಗ್ತಾ ಇಲ್ಲ. ಹಾಗಾಗಿ ನಾನು ಕೇಳ್ತಾ ಇರ್ತಕ್ಕಂಥದ್ದು, ಶೈಕ್ಷಣಿಕವಾಗಿ, ಸಾಮಾಜಿಕವಾಗಿ, ಆರ್ಥಿಕವಾಗಿ ಹಿಂದುಳಿದಿರ್ತಕ್ಕಂತಹ ಗೊಲ್ಲ ಸಮುದಾಯ ಮತ್ತು ಅವರ ಉಪಜಾತಿಗಳಿಗೆ ನೀವು ಪ್ರತ್ಯೇಕ ನಿಗಮವನ್ನು ಮಾಡಿ ಅವರಿಗೆ ಸೌಲಭ್ಯಗಳನ್ನು ಕೊಡಬೇಕಾಗ್ತದೆ. ನಾವು ಶೈಕ್ಷಣಿಕವಾಗಿ ಹಿಂದುಳಿದಿರ್ತಕ್ಕಂಥದ್ದಿರ್ಬೋದು, ಅದ್ರ ಜೊತೆಗೆ ಹೇಳಬೇಕು ಅನ್ನೋದ್ರೆ ಕೇವಲ ಹಿಂದುಳಿದವರಲ್ಲ, ನಾವು ಅತಿ ಹಿಂದುಳಿದ ವರ್ಗದಲ್ಲಿ ಇರ್ತಕ್ಕಂಥವ್ರು. ನಾವು ಕರ್ನಾಟಕ ರಾಜ್ಯದಲ್ಲಿ ಕ್ಯಾಟಗರಿ 1 ಅಲ್ಲಿ ಬರ್ತಕ್ಕಂಥವ್ರು. ನಾವು ನಮ್ಮಲ್ಲಿ ಇರ್ತಕ್ಕಂಥ 95 ಜಾತಿಗಳು ಇರ್ತಕ್ಕಂಥದ್ದು, 46 ಅಲೆಮಾರಿಗಳು ಇರ್ತಕ್ಕಂಥ ಜಾತಿಗಳು, ಅದರಲ್ಲಿ 376 ಜಾತಿಗಳು. ಒಟ್ಟಾರೆಯಾಗಿ 1 ಕೋಟಿ ಜನಸಂಖ್ಯೆ ಇರ್ತಕ್ಕಂಥವ್ರಿಗೆ ಆ ಒಂದು ಯಾದವ ಸಮುದಾಯಕ್ಕೆ ನೀವು ತಗೊಂಡೋಗಿ ಕೇವಲ 4% ಅಲ್ಲಿ ನೀವು ಮೀಸಲಾತಿ ಪಡ್ಕೊಳ್ಳಿ ಅಂತ ಹೇಳ್ತೀರಲ್ಲ, ಇವೆಲ್ಲವೂ ಕೂಡ ಸಾಮಾಜಿಕವಾಗಿ ನಾವು ಹಿಂದುಳಿದಕ್ಕೆ ಕಾರಣ ಆಗಿದೆ. ಆ ಎಲ್ಲಾ ಕಾರಣಗಳಿಗೋಸ್ಕರ ಶೈಕ್ಷಣಿಕವಾಗಿರ್ಬೋದು, ಔದ್ಯೋಗಿಕವಾಗಿರ್ಬೋದು ನಮಗೆ ಮೀಸಲಾತಿಯಲ್ಲೂ ಹೆಚ್ಚು ಮಾಡಬೇಕಾಗ್ತದೆ. ಮತ್ತು ರಾಜಕೀಯವಾಗಿ ಮುಂದೆ ಬರಬೇಕು ಅನ್ನೋದಾದ್ರೆ ನಮಗೆ ಕೊಡಬೇಕಾದ ಸೌಲಭ್ಯಗಳನ್ನು ಕೊಡಬೇಕಾದ್ರೆ ಒಂದು ಪ್ರತಿಷ್ಠಿತವಾದ ಪ್ರತ್ಯೇಕವಾದ ನಿಗಮವನ್ನು ಮಾಡಬೇಕಾಗ್ತದೆ. ಮತ್ತು ಅಲೆಮಾರಿಗಳಿರ್ತಕ್ಕಂತಹ ಸೌಲಭ್ಯಗಳನ್ನು ಮುಂದುವರಿಸಿದ ಕೆಲಸ ಆಗಬೇಕಾಗ್ತದೆ. ಇದು ಮಾಡಿದ್ದೇ ಆದ್ರೆ ಸಾಮಾಜಿಕ ನ್ಯಾಯದ ಪರಿಕಲ್ಪನೆಗೆ ಅರ್ಥ ಬರ್ತದೆ, ಸಂವಿಧಾನದ ವಿಚಾರದಲ್ಲಿ ಅರ್ಥ ಬರ್ತದೆ ಅಂತ ಹೇಳ್ತೀನಿ. ಮಾನ್ಯ ಸಚಿವರು ಈ ವಿಚಾರದಲ್ಲಿ ಬಹಳ ಗಂಭೀರವಾಗಿ ಪರಿಗಣನೆ ಮಾಡ್ತಾರೆ ನಂಬಿಕೆ ಒಂದು ಹೇಳ್ತಾ ಇದ್ದೀನಿ. ಗೊಲ್ಲ ಸಮುದಾಯ ಅಂತಕ್ಕಂಥದ್ದು ಕರ್ನಾಟಕದಲ್ಲಿ ಬಹಳ ಪ್ರಮುಖವಾದ ಪಶುಪಾಲನಾ ಮಾಡತಕ್ಕಂಥ ಸಮುದಾಯ ಆಗಿರ್ತದೆ. ಹೈನುಗಾರಿಕೆ ಮಾಡ್ತಕ್ಕಂಥ, ಕುರಿ ಸಾಗಾಣಿಕೆ ಮಾಡ್ತಕ್ಕಂತಹ, ಅವರು ಅಲೆಮಾರಿಗಳಾಗಿರ್ತಕ್ಕಂಥ ಬಹಳ ಕಷ್ಟದಲ್ಲಿರ್ತಕ್ಕಂಥ ಈ ಸಮುದಾಯಕ್ಕೆ ರಾಜ್ಯ ಸರ್ಕಾರ ಈಗಾಗಲೇ ಅವರು ಅನೌನ್ಸ್ ಮಾಡಬೇಕಾಗಿತ್ತು. ಒಂದು ಪ್ರತ್ಯೇಕವಾಗಿ ವಿಶಿಷ್ಟವಾಗಿರ್ತಕ್ಕಂಥ ಒಂದು 100 ಕೋಟಿ ರೂಪಾಯಿಗಳ ಮೀಸಲಿಟ್ಟು ಅವರು ನಿಗಮವನ್ನು ಮಾಡಬೇಕಾಗಿತ್ತು. ಆದ್ರೆ ಯಾವ ಕಾರಣಕ್ಕೆ ಮಾಡಿಲ್ಲ ಅಂತ ಗೊತ್ತಾಗ್ಲಿಲ್ಲ. ನಮ್ಮನ್ನ ತಗೊಂಡೋಗಿ ಆ ಅಲೆಮಾರಿ ಲಿಸ್ಟ್ ಅಲ್ಲಿ ಇಟ್ಟಿರ್ತಕ್ಕಂಥ ಸ್ವಾಗತ ಮಾಡ್ತೇವೆ. ಅಲ್ಲಿ ಇರ್ತಕ್ಕಂಥ ಲಿಸ್ಟ್ ಅಲ್ಲಿ 46 ಸಮುದಾಯಗಳು ಕೊಡ್ತಕ್ಕಂಥ ವ್ಯವಸ್ಥೆಯಲ್ಲಿ ಮತ್ತು ಇರ್ತಕ್ಕಂಥ 4% ಮೀಸಲಾತಿಯಲ್ಲಿ ನಾವು ಹೇಗೆ ಮುಂದೆ ಬರಲಿಕ್ಕೆ ಸಾಧ್ಯ ಆಗ್ತದೆ? ರಾಜಕೀಯವಾಗಿ ಮುಂದೆ ಬರಲಿಕ್ಕೆ ಸಾಧ್ಯ ಆಗೋದಿಲ್ಲ, ಶೈಕ್ಷಣಿಕವಾಗಿ ಮುಂದೆ ಬರಲಿಕ್ಕೆ ಸಾಧ್ಯ ಆಗೋದಿಲ್ಲ, ಮತ್ತು ಸಾಮಾಜಿಕವಾಗಿ ಮುಂದೆ ಬರಲಿಕ್ಕೆ ಸಾಧ್ಯ ಆಗೋದಿಲ್ಲ. ಆದ್ರೆ ಒಂದು ತಿಳ್ಕೋಬೇಕಾಗ್ತದೆ, ಈ ಅಲೆಮಾರಿ ಸಮುದಾಯಗಳಲ್ಲಿ ಇರ್ತಕ್ಕಂಥ ಗೊಲ್ಲ ಸಮುದಾಯವು ತನ್ನ ಪರಂಪರೆಯನ್ನು, ಭಾರತ ದೇಶದ ವಿವಿಧತೆಯಲ್ಲಿ ಐಕ್ಯತೆಯನ್ನು ಕಾಪಾಡಿಕೊಳ್ತಕ್ಕಂತಹ ಕುರಿ ಸಾಗಾಣಿಕೆ ಇರ್ಬೋದು, ಜಾನಪದ ಗೀತೆಗಳಿರ್ಬೋದು, ಮತ್ತು ಊರೂರು ಅಲೆದು ನಮ್ಮ ಸಾಂಸ್ಕೃತಿಕ ಹಿರಿಮೆಯನ್ನು ಪ್ರತಿಪಾದನೆ ಮಾಡ್ಕೊಂಡಿರ್ತಕ್ಕಂಥ ನಮ್ಮ ಗೊಲ್ಲ ಸಮುದಾಯಕ್ಕೆ ಇವತ್ತಿನವರೆಗೂ ಕೂಡ ನೀವು ಕೊಡ್ಲಿಲ್ಲ ಅನ್ನೋದಾದ್ರೆ ಎಲ್ಲೋ ಒಂದು ದೊಡ್ಡ ಸಮಸ್ಯೆ ಆಗಿದೆ ಅನ್ನೋ ಮಾತು ಹೇಳ್ತಾ ಇದ್ದೀನಿ. ನಾವು ಕೇವಲ 1-2 ಜಿಲ್ಲೆಯಲ್ಲಿರಲ್ಲ, ರಾಜ್ಯದಲ್ಲಿರ್ತಕ್ಕಂಥ 224 ಕಾನ್ಸ್ಟಿಟ್ಯೂನ್ಸಿ ನಮ್ಮ ಅಸ್ತಿತ್ವ ಇದೆ. ವಿಶೇಷವಾಗಿ 60ರಿಂದ 70 ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿಗಳಲ್ಲಿ ಬಹುತೇಕ ಗೊಲ್ಲರು ಇರ್ತಕ್ಕಂಥ ಈ ಜಾಗದಲ್ಲಿ ಅವರಿಗೆ ಶೈಕ್ಷಣಿಕ ಹಿಂದುಳಿದಿರಬೇಕಾದ್ರೆ ಯಾರು ಕಾರಣ ಅನ್ನೋ ಪ್ರಶ್ನೆಯನ್ನು ಕೇಳ್ತಾ ಇದ್ದೀನಿ. ನೀವು 17 ನಿಗಮಗಳನ್ನು ಮಾಡಿದ್ದೀರಿ, ನೀವು ಎಲ್ಲಾ ನಿಗಮಗಳು ಮಾಡಿದ್ರೆ ನಾನು ಸ್ವಾಗತ ಮಾಡಿದ್ದೇನೆ. ಮರಾಠ ನಿಗಮ ಮಾಡಿದ್ದೀರಿ, ಲಿಂಗಾಯತ ನಿಗಮ ಮಾಡಿದ್ದೀರಿ, ಒಕ್ಕಲಿಗರ ನಿಗಮ ಮಾಡಿದ್ದೀರಿ. ಆದ್ರೆ ನಮ್ಮಂತ ಅಲೆಮಾರಿಗಳಿಗೆ ಯಾಕೆ ಮಾಡಲಿಲ್ಲ? 1966ರಲ್ಲಿ ಅದನ್ನ ಅಲೆಮಾರಿಗಳು ಅಂತ ಹೇಳಿದ ಸಂದರ್ಭದಲ್ಲಿ, ಅವರು ಅತಿ ಹಿಂದುಳಿದ ವರ್ಗ ಅಂತ ಹೇಳಿದ ಸಂದರ್ಭದಲ್ಲಿ ಇವತ್ತಿನವರೆಗೂ ಕೂಡ ಒಂದು ಅಭಿವೃದ್ಧಿ ಪ್ರತ್ಯೇಕವಾಗಿ ಟಾರ್ಗೆಟ್ ಮಾಡಿ ಗೊಲ್ಲರು ಮತ್ತು ಅಲ್ಲಿರ್ತಕ್ಕಂಥ 26 ಉಪಜಾತಿಗಳನ್ನು ಸೇರಿಸಿಕೊಂಡು ಒಂದು ಪ್ರತ್ಯೇಕವಾಗಿರ್ತಕ್ಕಂಥ ಒಂದು ನಿಗಮವನ್ನು ಮಾಡಿಕೊಡ್ಬೇಕು. ಸಭಾಪತಿಗಳೇ ತಮ್ಮ ಕಾಲಾವಧಿಯಲ್ಲಿ ಕೆಲಸ ಮಾಡಿಕೊಡ್ಬೇಕು ಅಂತೇಳಿ ಮಾನ್ಯ ಸಚಿವರಲ್ಲಿ ಮನವಿ ಮಾಡ್ತಾ ಇದ್ದೀನಿ. ಒಂದು ನಿಮಿಷ ಮಂತ್ರಿಗಳೇ, ನೋಡಿ, ಅವರ ಭಾವನೆಗಳನ್ನೇ ಅರ್ಥ ಮಾಡ್ಕೋಬೇಕು. ಅವರು ಮೊನ್ನೆನೂ ಕೂಡ ಬಂದು ಸಾಕಷ್ಟು ಚರ್ಚೆ ಮಾಡಿದ್ದಾರೆ. ಇಷ್ಟು ಬೋರ್ಡ್ಗಳು ಮಾಡಿದ್ದೀರಾ, ಅದನ್ನು ನಿಗಮ ಮಾಡಿಬಿಡಿ, ಒಳ್ಳೇದಾಗತ್ತೆ. ದಯವಿಟ್ಟು ತಾವು ಉತ್ತರದಲ್ಲಿ ಆ ನಿಗಮ ಮಾಡ್ತೀನಿ ಅಂತ ಒಂದು ಹೇಳಿದ ಮಾತು ಹೇಳಿ. ಮಾನ್ಯ ಸಭಾಪತಿಗಳೇ, ಈಗಾಗಲೇ 16 ನಿಗಮಗಳು ಇದಾವೆ, ಪರಿಶೀಲನೆ ಮಾಡಿ. 16 ನಿಗಮಗಳದಾವು. ಅದ್ರ ಜೊತೆಗೆ ಅಲೆಮಾರಿ, ಅರೆ ಅಲೆಮಾರಿ, ಈಗಾಗಲೇ ಇನ್ನೊಂದು ಕಾಡುಗೊಲ್ಲ ಅಭಿವೃದ್ಧಿ ನಿಗಮನೂ ಇದೆ. ಆದ್ರೆ ಆ ನಿಗಮ ಬೇಡ ಅಂತಂದಕ್ಕೆ ಅವ್ರನ್ನ ನಮಗೆ ಬೇಡ, ಸಪರೇಟ್ ಆಗಿರ್ಬೇಕು ಅನ್ನೋದಕ್ಕೆ ಅಲೆಮಾರಿ, ಅಲೆಮಾರಿ ಅಂತ ನಿಗಮ ಮಾಡಿ ಅದರೊಳಗೆ 46 ಸಮುದಾಯಗಳನ್ನು ಮಾತ್ರ ಸೇರಿಸಿದ್ದೀವಿ. ಆ 46 ಸಮುದಾಯಗಳು ಬಹಳ ಸಣ್ಣ 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 ಸಮುದಾಯ, ಅವು ಎಲ್ಲವೂ ಸೇರಿಸಿ ಅದನ್ನು 46 ಮಾಡಿದ್ದೀವಿ. ಅದಕ್ಕೆ ಮಾನ್ಯ ಸಭಾಪತಿಗಳು ನೀವೇನು ಹೇಳಿದ್ದೀರಿ, ನಿಶ್ಚಿತವಾಗಲೂ ಪಾಪ ನಾಗರಾಜ್ ಅವರ ಒಂದು ಬೇಡಿಕೆ ಏನಿದೆ, ನಾನು ಅದನ್ನು ಸ್ವಾಗತಿಸ್ತೀನಿ. ಆದ್ರೆ ಇದ್ದ ನಿಗಮಕ್ಕೆ ನಮಗೆ ದುಡ್ಡನ್ನ ಇದು ಮಾಡಲಿಕ್ಕೆ ಕೆಲವೊಂದಿಷ್ಟು ತೊಂದರೆಗಳಿರೋದ್ರಿಂದ ನಾನು ನಾಗರಾಜ್ ಅವರ ಮನವಿಯನ್ನು ಸ್ವೀಕಾರ ಮಾಡಿ ಅದಕ್ಕೆ ಇದನ್ನ ನಿಗಮ ಯಾರ ಮಾಡಬೇಕಾದ್ರೆ ಅಪ್ರೂವ್ ಮಾಡೋಕೆ ಮುಖ್ಯಮಂತ್ರಿಗಳೇ ಮಾಡಬೇಕು. ನಾನು ನನ್ನ ಇಲಾಖೆಯಿಂದ ಮುಖ್ಯಮಂತ್ರಿಗಳಿಗೆ ಕಳಿಸುವಂತ ಕೆಲಸವನ್ನ ಪ್ರಾಮಾಣಿಕವಾಗಿ ನಾನು ಮಾಡ್ತೀನಿ.
ನಿಮಗೆ ಧನ್ಯವಾದಗಳು. ನೀವು ಈ ಒಂದು ನಮ್ಮ ಕಷ್ಟವನ್ನು ಅರ್ಥ ಮಾಡಿಕೊಂಡು ಡೈರೆಕ್ಷನ್ ಕೊಟ್ಟಿದ್ದೀರಿ. ವಿಚಾರ ಹೇಳ್ಬೇಕಂತಂದ್ರೆ ಆ 46 ಸಮುದಾಯಗಳಲ್ಲಿ ಗೊಲ್ಲರನ್ನ ಇಟ್ಟಿದಾರಲ್ಲ, ಆ 46 ಸಮುದಾಯದಲ್ಲಿ ನಾವು ಸಹಾಯ ಪಡ್ಕೋಬೋದ ಕಷ್ಟ ಆಗ್ತದೆ ಅನ್ನೋ ವಿಚಾರಗಳು ಹೇಳ್ತಾ ಇದ್ದೀನಿ. ಮತ್ತೆ ಕ್ಯಾಟಗರಿ 1 ನಲ್ಲಿ ಇರ್ತಕ್ಕಂಥದ್ದು 95 ಜಾತಿಗಳಲ್ಲಿ ನಾವು 4% ಅಲ್ಲಿ ಬದುಕಬೇಕಂದ್ರೆ ಯಾವ ಸಾಧ್ಯ? ಇವಾಗ ನಿಜವಾಗ್ಲೂ ಹೇಳ್ಬೇಕಂದ್ರೆ ಗೊಲ್ಲರು ಇರ್ತಕ್ಕಂಥ ಗುಡಿಸಲುಗಳಲ್ಲಿ ವಾಸ ಮಾಡ್ತಕ್ಕಂಥವ್ರು, ಅಲೆಮಾರಿಗಳಾಗಿರ್ತಕ್ಕಂಥವ್ರು ಈ ತರ ಅನ್ಯಾಯ ಮಾಡ್ತಕ್ಕಂಥ ಒಪ್ಪಲಿಕ್ಕೆ ಸಾಧ್ಯ ಇಲ್ಲ. ಮಾನ್ಯ ಸಭಾಪತಿಗಳೇ, ನಿಮ್ಮ ಕಾಳಜಿಗೆ ನಾನು ಅಭಿನಂದನೆ ಸಲ್ಲಿಸ್ತೇನೆ. ಅದು ನಾನು ಕೇಳಿದೆ ಅಂದ್ರೆ ಗೊಲ್ಲರು ಅಂದ್ರೆ ಕೇವಲ ಗೊಲ್ಲರು ಮಾತ್ರ ಅಲ್ಲ, ಅಲ್ಲಿರ್ತಕ್ಕಂಥ ಬೆಳಗಾವಿಯಲ್ಲಿ ಇರ್ತಕ್ಕಂಥ ಹಣಬರಿದ್ದಾರೆ, ಆ ಹಣಬರನ್ನ ಕೇಳೋರೇ ಇಲ್ಲ. ಇವತ್ತು ಆ ಒಂದು ಅಲೆಮಾರಿ ನಿಗಮದಲ್ಲಿ ಅವರಿಗೆ ಬೆನಿಫಿಟ್ ಸಿಗ್ತಾ ಇಲ್ಲ. ಹಾಗಾಗಿ ನಾನು ಹೇಳ್ತಾ ಇರ್ತಕ್ಕಂಥದ್ದು ಗೊಲ್ಲರ ಕೆಳಗಡೆ ಬರ್ತಕ್ಕಂಥ ಉಪಜಾತಿಗಳಾಗಿರ್ತಕ್ಕಂಥ 26 ಜಾತಿಗಳಿಗೂ ಕೂಡ ಆ ಫೆಸಿಲಿಟೀಸ್ ಕೊಡಬೇಕು, ಪ್ರತ್ಯೇಕ ನಿಗಮ ಆಗಬೇಕು. ಅದು ಈ ಸರ್ಕಾರದಲ್ಲಿ ಆಗಬೇಕು. ಈಗಲೇ ತಾವು ಘೋಷಣೆ ಮಾಡ್ತೀರಿ ಅಂತ ನಂಬಿಕೆಯಿಂದ ನಾನು ಅವ್ರನ್ನ ಕೇಳ್ತಾ ಇದ್ದೀನಿ.